ಸರ್ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ನೋಡಿ, ಇಡೀ ಬ್ರಹ್ಮಾಂಡವನ್ನ ದೇವ್ರು ಸೃಷ್ಟಿ ಮಾಡಿದ್ದಾನೆ ಅಲ್ವಾ? ಹೌದು. ಹಾಗಾದ್ರೆ ದೇವರನ್ನ ಯಾರು ಸೃಷ್ಟಿ ಮಾಡಿದ್ರು? ದೇವರು ಅನ್ನೋದು ಹೇಗೆ ಸೃಷ್ಟಿ ಆಯ್ತು ಅನ್ನೋ ಒಂದು ಪ್ರಶ್ನೆ. ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚನೆ, ಸ್ವಲ್ಪ ಹಿಂದೆ ಹೋಗೋಣ. ಸ್ವಲ್ಪ ಹಿಂದೆ ಅಂದ್ರೆ ಸ್ವಲ್ಪ ಹಿಂದೆ ಅಲ್ಲ, ತುಂಬಾನೇ ಜಾಸ್ತಿ ಹಿಂದೆ ಹೋಗೋಣ. ಎಷ್ಟು ಹಿಂದೆ ಅಂದ್ರೆ ಅರೌಂಡ್ 13.8 ಬಿಲಿಯನ್ ಇಯರ್ಸ್. ಓಕೆ. 14 ಬಿಲಿಯನ್ ಇಯರ್ಸ್ ಅಂತ ತಿಳ್ಕೊಳ್ಳಿ. ಬಿಲಿಯನ್ ಇಯರ್ಸ್ ಅಂದ್ರೆ 14 ಶತಕೋಟಿ ವರ್ಷಗಳು. ಅಷ್ಟು ಹಳೆಯದು ನಮ್ಮ ಈ ಬ್ರಹ್ಮಾಂಡ. ಆಯ್ತಲ್ವಾ? ನಾವು ಎಷ್ಟು 20 ವರ್ಷ, 40 ವರ್ಷ, 50 ವರ್ಷ, 100 ವರ್ಷ ಮಾತಾಡ್ತಾ ಇರ್ತೀವಲ್ಲ, 1000 ವರ್ಷ ಬಗ್ಗೆ ನಾವು ಏನೋ ಒಂದು ಕೇಳಿರ್ತೀವಿ, ಅವಶೇಷಗಳು ಸಿಕ್ತು ಅದು ಇದು ಅಂತ. ಫ್ಯೂ ಥೌಸಂಡ್ ಇಯರ್ಸ್, ಕೆಲವು 1000 ವರ್ಷಗಳ ಹಿಂದಿನ ಅಂತ ನಾವು ಇರ್ತೀವಿ. ಆದ್ರೆ ಈ ಬ್ರಹ್ಮಾಂಡ, ಈ ಕಾಸ್ಮೋಸ್, ಯೂನಿವರ್ಸ್ 14 ಶತಕೋಟಿ ವರ್ಷಗಳ ಹಿಂದೆ ಸೃಷ್ಟಿಯಾಗಿರೋದು. ಹೇಗೆ ಸೃಷ್ಟಿ ಆಯ್ತು ತುಂಬಾ ಜನರಿಗೆ ಗೊತ್ತು. ಸೈನ್ಸ್ ಬುಕ್ ಅಲ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಿ ನೋಟಿಕದಲ್ಲಿ ಓದ್ತೀರಾ. ಒಂದು ಫಿನಾಮಿನನ್ ಇದೆ, ಬಿಗ್ ಬ್ಯಾಂಗ್ ಅಂತ ಇದಕ್ಕೆ ಹೇಳ್ತಾರೆ. ಬಿಗ್ ಬ್ಯಾಂಗ್ ಅಂದ್ರೆ ಈ ಸಂಪೂರ್ಣ ವಿಶ್ವ ಒಂದು ಸಿಂಗ್ಯುಲಾರಿಟಿಯಿಂದ ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಸಿಂಗ್ಯುಲಾರಿಟಿ ಅಂದ್ರೆ ಅದೊಂದು ಸುಮ್ಮನೆ ಒಂದು ಸೈಂಟಿಫಿಕ್ ಟರ್ಮ್ ನಾವು ಯೂಸ್ ಮಾಡೋದು, ಅದಕ್ಕೆ ಯಾರೋ ಕ್ಲಿಯರ್ ಡೆಫಿನೇಷನ್ ಇಲ್ಲ. ಅಂದ್ರೆ ಅದು ಇಂತದೇ ಅಂತ ಏನಿಲ್ಲ. ಅದಕ್ಕೆ ನಾನು ಇನ್ನೂ ಸಲೀಸಾಗಿ ಹೇಳ್ಬೇಕಂದ್ರೆ, ದ ಯೂನಿವರ್ಸ್ ವಾಸ್ ಕ್ರಿಯೇಟೆಡ್ ಫ್ರಮ್ ನಥಿಂಗ್. ಶೂನ್ಯದಿಂದ ಈ ಸೃಷ್ಟಿ ಆಗಿದೆ. ನೀವು ವೇದಾಂತದಲ್ಲಿ ಹೋದ್ಕೊಟ್ಟ ಸಿಮಿಲರ್ ಒಂದು ಕಾನ್ಸೆಪ್ಟ್ ಸಿಗುತ್ತೆ ನಿಮ್ಗೆ. ಬ್ರಹ್ಮಾಂಡ ಅನ್ನೋದೇ ಅದು, ಆ ಒಂದು ಪದನೇ ಆ ಟೈಪ್ ಇದೆ, ಬ್ರಹ್ಮ ಅಂಡ. ತಿಳಿತಾ ಅಲ್ವಾ? ಅದ್ರಲ್ಲಿ ಜಾಸ್ತಿ ಡೀಟೇಲ್ ಹೋಗಲ್ಲ ಈಗ, ಯಾಕಂದ್ರೆ ಈ ಪ್ರಶ್ನೆ ಬೇರೆದಿದೆ. ಆದ್ರೆ ಹೇಳ್ಬೇಕಂದ್ರೆ, ಸಲೀಸಾಗಿ ಹೇಳ್ಬೇಕಂದ್ರೆ, ಶೂನ್ಯತೆಯಿಂದ ಸಂಪೂರ್ಣ ಸೃಷ್ಟಿ ಬಂದಿದೆ. ಈಗ ಎಲ್ಲವೂ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಾವು, ನೀವು, ಇವರೆಲ್ಲರೂ, ಈ ಕ್ಯಾಮ್ರಾ, ಈ ಕೋಣೆ, ಎಲ್ಲವೂ ಕೂಡ ಶೂನ್ಯದಿಂದಾನೇ ಬಂದಿದೆ. ಅದೇಗೆ ಶೂನ್ಯ ಅಂದ್ರೆ ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ ಅನ್ನೋದು ಕೂಡ ಸ್ವಲ್ಪ ವ್ಯಾಖ್ಯಾನ ಮಾಡ್ತೀನಿ. ಯಾಕಂದ್ರೆ ಜನರಿಗೆ ಏನು ಇಲ್ಲ ಅಂದ್ರೆ ಗೊತ್ತಾಗಲ್ಲ ಅನ್ಸರ್ತಿ. ಈಗ ನಾನು ಯಾರಿಗಾದ್ರೂ ಕಣ್ಮುಚ್ಬಿಟ್ಟು ಶೂನ್ಯದ ಬಗ್ಗೆ ಯೋಚಿಸಿ ಅಂತ ಹೇಳಿ ಅಂತ ತಿಳ್ಕೊಳ್ಳಿ. ಈಗ ನಿಮ್ಗೆ ಹೇಳಿದ್ರೆ ನಿಮ್ಗೆ ಏನ್ ಕಾಣಿಸ್ತಿದೆ? ಈಗ ಏನಿಲ್ಲ, ಕತ್ಲು ಕಾಣಿಸ್ತಾ ಇದೆ. ನೋಡಿ, ನೀವು ಏನು ಇಲ್ಲ ಅಂತ ಅಂತೀರಾ, ಕತ್ಲು ಕಾಣಿಸ್ತಾ ಇದೆ ಅಂತ ಹೇಳ್ತೀರಾ. ಕತ್ತಲ್ ಅಂದ್ರೂ ಕೂಡ ಅದು ಏನೋ ಅಲ್ವಾ? ಹೌದು. ನಾವ್ ಯಾರಿಗೂ ಗೊತ್ತಿಲ್ಲ. ಶೂನ್ಯ ಯೋಚಿಸಿ ಅಂದ್ರೆ ಹೇಳ್ತಾರೆ, ಏನ್ ಕಾಣಿಸ್ತಾ ಇದೆ ಸರ್? ಎಲ್ಲ ಖಾಲಿ ಇದೆ ಸರ್, ಎಲ್ಲ ಖಾಲಿ ಇದೆ, ಏನು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶೂನ್ಯ ಅಲ್ಲ. ಶೂನ್ಯ ಅಂದ್ರೆ ಖಾಲಿ ಜಾಗಾನು ಇಲ್ಲ. ಅಂದ್ರೆ ಅಲ್ಲಿ ಡಾರ್ಕ್ ಕೂಡ ಇಲ್ಲ, ಲೈಟ್ ಕೂಡ ಇಲ್ಲ, ಅಂಧಕಾರ ಕೂಡ ಇಲ್ಲ, ಪ್ರಕಾಶ ಕೂಡ ಇಲ್ಲ, ಸ್ಪೇಸ್ ಕೂಡ ಇಲ್ಲ, ಅಂದ್ರೆ ಜಾಗ ಕೂಡ ಇಲ್ಲ. ಅದಕ್ಕೆ ಶೂನ್ಯ ಅಂತೀವಲ್ಲ ನಾವು. ಶೂನ್ಯ ಸ್ಥಿತಿ ಅಂದ್ರೆ ಎದಕ್ಕಂತಾರೆ ಅಂದ್ರೆ, ಅಲ್ಲಿ ಅಸ್ತಿತ್ವನೇ ಅಸ್ತಿತ್ವದಲ್ಲಿಲ್ಲ. ತಿಳಿತದಿಲ್ವಾ? ಅಸ್ತಿತ್ವದಲ್ಲೇ ಇಲ್ಲ, ಏನು ಅಸ್ತಿತ್ವದಲ್ಲಿ ಇಲ್ಲ. ಅವಾಗ ನಮ್ಮ ಒಂದು ಕಲ್ಪನೆಗೆ ಬರೋದಿಲ್ಲ, ಅದು ಕಲ್ಪನೆಗೆ ಬರೋದೇ ಇಲ್ಲ. ಹಾಗಾದ್ರೆ ಶೂನ್ಯನ ಹೇಗೆ ಇಮ್ಯಾಜಿನ್ ಮಾಡ್ತೀರಾ? ಮ್ಯಾಥಮೆಟಿಕಲಿ ನಾವು ಶೂನ್ಯ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ, ಇಲ್ಲಿ 2 ಕಪ್ ಇದೆ, 2 ಕಪ್ ನನ್ನ ಹತ್ರ ಇದೆ, ನಾನು 2 ಕಪ್ ನಿಮ್ಗೆ ಕೊಟ್ಬಿಟ್ಟೆ, ನನ್ನ ಹತ್ರ ಶೂನ್ಯ. ಐ ಹ್ಯಾವ್ 0 ಕಪ್ಸ್. ನಿಮ್ಮ ಹತ್ರ 2 ಕಪ್ಸ್, ನನ್ನ ಹತ್ರ 0 ಕಪ್ಸ್. 0 ಕಪ್ಸ್ ಅಂದ್ರೆ ಏನು ಇಲ್ಲ. ಮ್ಯಾಥಮೆಟಿಕಲಿ ಆ ರೀತಿ ಹೇಳ್ತೀವಿ ನಾವು. ಆದ್ರೆ ನೀವು ಅಸ್ತಿತ್ವದ ಬಗ್ಗೆ ಯೋಚಿಸಿದ್ರೆ, ಶೂನ್ಯತೆ ಅಂದ್ರೆ ಏನೂ ಇರ್ಲಿಲ್ಲ ಅಲ್ಲಿ. ಆಟಮ್ಸ್ ಇಲ್ಲ, ಮಾಲಿಕ್ಯೂಲ್ಸ್ ಇಲ್ಲ, ಅಣು ಇಲ್ಲ, ಪರಮಾಣು ಇಲ್ಲ, ಗಾಳಿ, ಬೆಳಕು, ನೀರು, ವಿವೇಚನೆ, ಯೋಚನೆ, ಥಾಟ್, ಯಾಕಂದ್ರೆ ಯೋಚನೆ ಮಸ್ತಿಷ್ಕ ಬೇಕಲ್ಲ, ಏನೂ ಇಲ್ಲ ಅಲ್ಲಿ. ಆ ಒಂದು ಸ್ಥಿತಿಯಲ್ಲಿ ಈ ಬಿಗ್ ಬ್ಯಾಂಗ್ ಮುಖಾಂತರ ಸ್ಫೋಟ, ಮಹಾಸ್ಫೋಟ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ, ಅದ್ರ ಮೂಲಕ ಸಂಪೂರ್ಣ ಸೃಷ್ಟಿ ಉದ್ಭವವಾಯಿತು. ಇಲ್ಲೊಂದೊಂದು ಇಂಪಾರ್ಟೆಂಟ್ ವಿಷಯ ಇದೆ, ತುಂಬಾ ಜನರಿಗೆ ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಳ್ತದೆ, ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಬಿಗ್ ಬ್ಯಾಂಗ್ ಆಗೋಕಿನ ಮುಂಚೆ ಸಮಯ ಅಂದ್ರೆ ಟೈಮ್ ಕೂಡ ಇರ್ಲಿಲ್ಲ. ಈಗ ಒಂದು ಸುಮ್ಮನೆ ಉದಾಹರಣೆ ಕೊಡ್ಬೇಕಂದ್ರೆ, ಈಗ ರನ್ನಿಂಗ್ ರೇಸ್ ಇರುತ್ತಲ್ವಾ, ರನ್ನಿಂಗ್ ರೇಸ್ ನಲ್ಲಿ ಏನ್ ಮಾಡ್ತಾರೆ, 1 2 3 ಸ್ಟಾರ್ಟ್ ಒಂದು ಗನ್ ಫೈರ್ ಮಾಡ್ತಾನೆ, ಕ್ಲಾಕ್ ಸ್ಟಾರ್ಟ್ ಮಾಡ್ತಾನೆ. ಆ 0 ಇಂದ ಕೌಂಟ್ ಮಾಡ್ತಾರ. 1 ಸೆಕೆಂಡ್, 2 ಸೆಕೆಂಡ್, ಎಷ್ಟು ನೀವು 100 ಮೀಟರ್ ಎಷ್ಟು ಟೈಮ್ ನಲ್ಲಿ ಓದಿರಂತ, ಕರೆಕ್ಟ್ ಅಲ್ವಾ? ಅದು ಕ್ಲಾಕ್ ಅಲ್ಲಿ ಸ್ಟಾರ್ಟ್ ಆಯ್ತು. ತಿಳಿತಲ್ವಾ? ಅದೇ ರೀತಿ ಈ ಬಿಗ್ ಬ್ಯಾಂಗ್ ಆದ್ಮೇಲೆ ಈ ಕ್ಲಾಕ್ ಸ್ಟಾರ್ಟ್ ಆಯ್ತು. ನಮ್ಮ ಒಂದು ಬ್ರಹ್ಮಾಂಡದ ಒಂದು ಯೂನಿವರ್ಸ್ ಒಂದು ಕ್ಲಾಕ್ ಅಂತ ಹೇಳ್ತೀವಿ ನೀವು, ಅಲ್ಲಿಂದಾನೆ ಸ್ಟಾರ್ಟ್. ಅದಕ್ಕಿಂತ ಮುಂಚೆ ಸಮಯ ಕೂಡ ಇರಲಿಲ್ಲ, ಗಡಿಯಾರ ತಿರುಗ್ತಾ ಇದೆ ಅವಾಗ. ಆ ರೀತಿ ಹೇಳ್ಬೇಕಾದ್ರೆ ಯೂನಿವರ್ಸ್ ನ ಒಂದು ಬ್ರಹ್ಮಾಂಡದ ಗಡಿಯಾರ ಅಲ್ಲಿಂದ ತಿರುಗ್ತಾ ಇದೆ. ಆ ಸ್ಟಾಪ್ ಸ್ಟಾರ್ಟ್ ಆಗಿದೆ ಅಂದ್ರೆ 14 ಬಿಲಿಯನ್ ಇಯರ್ಸ್ ಮುಂದೆ, 13.8 ಬಿಲಿಯನ್ ಇಯರ್ಸ್, 14 ಶತಕೋಟಿ ವರ್ಷಗಳ ಮುಂಚೆ ಸ್ಟಾರ್ಟ್ ಆಗಿದೆ. ಈಗ ನಡೀತಾನೆ ಬರ್ತಾ ಇದೆ ಅದು, ಹೌದಲ್ವಾ? ಅದಕ್ಕಿಂತ ಮುಂಚೆ ಸಮಯ ಅನ್ನೋದು ಇರ್ಲಿಲ್ಲ. ನೋಡಿ, ಕತ್ತಲಿಲ್ಲ, ಬೆಳಕಿಲ್ಲ, ಗಾಳಿ ಇಲ್ಲ, ನೀರಿಲ್ಲ, ಯೋಚನೆ ಅನ್ನೋದಿಲ್ಲ. ಓಕೆ, ಆಮೇಲೆ ಅನ್ನೋದು ನಾವ್ ಯಾರು ಇಲ್ಲ ಅಲ್ಲಿ ಅನ್ನೋಕೆ. ಸಮಯ ಕೂಡ ಇಲ್ಲ, ಟೈಮ್ ಕೂಡ ಇಲ್ಲ, ಯಾವುದೇ ಸ್ಥಳ ಇದ್ದಿಲ್ಲ, ಏನು ಇಲ್ಲ. ಈ ಶೂನ್ಯದಿಂದ ಇದೆಲ್ಲ ಸಂಪೂರ್ಣ ಸೃಷ್ಟಿಯಾಗಿದೆ ಅಂದ್ರೆ ತನ್ನಿಂದ ಬರೋಕೆ ಸಾಧ್ಯ ಇಲ್ಲ. ಎಷ್ಟು ಜನ ಅಂತಾರೆ ತನ್ನಿಂದ ಬರೋಕೆ ಸಾಧ್ಯ ಅಂತ? ಈಗ ನೋಡಿ, ನಾನು ಏನಾದ್ರೂ ಸೃಷ್ಟಿ ಮಾಡ್ಬೇಕಂದ್ರೆ ಮೊದಲು ನಾನಾದ್ರೂ ಇರ್ಬೇಕಲ್ವಾ ಅಲ್ಲಿ. ನಾನೇ ಇಲ್ಲ ಅಂದ್ರೆ ನಾನು ಸೃಷ್ಟಿ ಮಾಡಕ್ ಹೇಗೆ ಸಾಧ್ಯ? ಅಂದ್ರೆ ಶೂನ್ಯಕ್ಕಿನ ಮುಂಚೆ ಏನೋ ಒಂದಿತ್ತು. ಅದೇ ಈ ಬಿಗ್ ಬ್ಯಾಂಗ್ ಅನ್ನ ಕಾಸ್ ಮಾಡಿದೆ, ಅದೇ ಸಂಪೂರ್ಣ ಬ್ರಹ್ಮಾಂಡನ ಸೃಷ್ಟಿ ಮಾಡಿದೆ. ಅದಕ್ಕೆ ನಾವು ಭಗವಂತ ಅಂತ ಹೇಳ್ತೀವಿ. ಅದಕ್ಕಾಗಿ ಇದೇನ್ ಪ್ರಶ್ನೆ ಇದೆ ನೋಡಿ, ಭಗವಂತನ ಯಾರು ಸೃಷ್ಟಿ ಮಾಡಿದಾರೆ ಅಂತ. ಅದು ಎದಕ್ ತಪ್ಪು? ಆ ಪ್ರಶ್ನೆ ತಪ್ಪು. ಯಾಕಂದ್ರೆ ಸೃಷ್ಟಿಯ ನಂತರನೇ ಸಮಯ ಶುರು ಆಗಿರೋದು. ನಾವು ಭಗವಂತ ಅನಂತ ಅಂತ ಎದಕ್ ಹೇಳ್ತೀವಿ? ಆದಿ ಅನಂತ. ಅವನಿಗೆ ಆದಿ ಇಲ್ಲ ಅಂತ ಹೇಳಿ, ಅಂದ್ರೆ ಸ್ಟಾರ್ಟಿಂಗ್ ಇಲ್ಲ, ಎಂಡ್ ಇಲ್ಲ. ನಮಗೆ ಸ್ಟಾರ್ಟ್ ಇದೆ. ಈ ಸಂಪೂರ್ಣ ಬ್ರಹ್ಮಾಂಡಕ್ಕೆ, ನಮಗೆ, ನಿಮ್ಗೆ, ಇವ್ರಿಗೆ, ಈ ಎಲ್ಲದಕ್ಕೆ ಒಂದು ಸ್ಟಾರ್ಟಿಂಗ್ ಇದೆ, ಒಂದು ಎಂಡ್ ಇದೆ, ಒಂದು ಪ್ರಾರಂಭ ಇದೆ, ಒಂದು ಅಂತ, ಒಂದು ಮುಕ್ತಾಯ ಇದೆ. ಯಾಕಿದೆ ಅಂದ್ರೆ ನಾವೆಲ್ಲರೂ ಕೂಡ ಸಮಯದ ಅಧೀನದಲ್ಲಿದ್ದೇವೆ, ಕೆಳಗಡೆ ಇದ್ದೇವೆ. ಅದ್ರ ಫೋರ್ಸಸ್ ಇದನ್ ಫಿಸಿಕಲ್ ಲಾ ಅಂತ ಹೇಳ್ತೀವಿ ನಾವು. ಇದಕ್ಕೆ ಫಿಸಿಕಲ್ ಲಾ ಅಂತ ಹೇಳ್ತೀವಿ. ಫಿಸಿಕಲ್ ಲಾನೇ ಈ ಸಂಪೂರ್ಣ ಬ್ರಹ್ಮಾಂಡವನ್ನ, ವಿಶ್ವವನ್ನ ಕಂಟ್ರೋಲ್ ಮಾಡ್ತಿದೆ. ಈ ಫಿಸಿಕಲ್ ಲಾ ಅಂತರ್ಗತವಾಗಿ ನಾವೆಲ್ಲ ಜೀವನ ನಡೀತಾ ಇದೆ. ನಮ್ಮೆಲ್ಲರೂ ಅದಕ್ಕೆ ಬರ್ತ್ ಡೇ ಅನ್ನೋದಿದೆ, ಡೆತ್ ಡೇ ಅನ್ನೋದಿದೆ. ನಮ್ಗಷ್ಟೇ ಇಲ್ಲ, ಎಲ್ಲಕ್ಕೂ ಇದೆ. ಅದಕ್ಕೆ ಎಲ್ಲವೂ ನಶ್ವರ ಅಂತ ಅದಕ್ಕೆ ಹೇಳ್ತಾರೆ.
ಆದ್ರೆ ಈ ಭಗವಂತ ಅಥವಾ ಇದೇನ್ ಶಕ್ತಿ ಇದೆ, ಅದಕ್ಕೆ ಏನಂತಾರ ಕರಿ, ಗಾಡ್ ಅಂತೀನಿ, ಈಶ್ವರ ಅನ್ರಿ, ಅಲ್ಲ ಅನ್ರಿ, ಭಗವಂತ ಅನ್ರಿ, ಏನಾದ್ರು ಅಂತಾರೆ ಜನ. ಓಕೆ. ಅವನು ಈ ಸಮಯದಕ್ಕಿಂತ ಮುಂಚೆಯಿಂದನೂ ಇದ್ದಾನೆ. Okay. ತಿಳಿತಾ ಇದೆಯಲ್ಲ, ಅವನ ಸಮಯಕ್ಕೆ ಅಧೀನ ಇಲ್ಲ. ಅವನಿಗೆ ಸಮಯದಿಂದ ಅವನಿಗೆ ಪಾಸ್ಟ್ ಪ್ರೆಸೆಂಟ್ ಅನ್ನೋದೇನಿಲ್ಲ, ಭೂತ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಅವನಿಗೆ ಅದೇನು ಇಲ್ಲ, ಅದೆಲ್ಲ ನಮ್ಗಷ್ಟೇ. ತಿಳಿತಾ ಇದೆ ಅಲ್ವಾ? So, ಯಾಕಿದು ಹೇಳ್ತಾ ಇದೀನಂದ್ರೆ, ಯಾವ ತತ್ವ, ಯಾವ ಶಕ್ತಿ ಸಮಯಕ್ಕೆ ಅಧೀನವಾಗಿಲ್ವೋ ಅದು ಕಾಲಾತೀತ, ಎಲ್ಲದಕ್ಕೂ ಮಿಗಿಲಾಗಿದೆ. ಅದಕ್ಕೆ ಬಿಗಿನಿಂಗ್ ಅಂಡ್ ಎಂಡ್ ಅಂದ್ರೆ ಆದಿ ಮತ್ತೆ ಅಂತ್ಯ ಅದಕ್ಕೆ ಇಲ್ಲ. ಅದಕ್ಕಾಗಿ ಪ್ರಶ್ನೆ ಕೇಳ್ತಾರಲ್ಲ, ದೇವರನ್ನ ಯಾರು ಸೃಷ್ಟಿಸಿದ್ದಾರೆ ಅಂತ, ಆ ಪ್ರಶ್ನೆ ತಪ್ಪು. ಯಾಕಂದ್ರೆ ಅವ್ರೇನ್ ಯೋಚಿಸ್ತಾ ಇದಾರೆ, ನಮ್ಮನ್ನ ಇವ್ರ ತಂದೆ ಮಾಡಿದ್ದಾರೆ, ತಂದೆ ತಾಯಿಂದ ಅವ್ರ ತಂದೆ ತಾಯಿಂದ, ಅವರಿಂದ ಅವರು. ಸೊ ಎಲ್ಲಾದ್ರೂ ಸ್ಟಾರ್ಟ್ ಇರ್ಬೇಕಲ್ಲ, ಎಲ್ರಿಗೆಲ್ಲ ಸ್ಟಾರ್ಟ್ ಇರ್ಬೇಕಲ್ವಾ, ಎಲ್ಲಾರು ಒಂದ್ ಎಂಡ್ ಸಿಗುತ್ತಲ್ವಾ. ಈಗ ಒಂದ್ ಚೈನ್ ಹೀಗೆ ಕಂಟಿನ್ಯೂ ಆಗ್ತೈತೆ ಅಂತ, ಚೈನ್ ಮುಗಿಯೋದಿಲ್ಲ, ಎಲ್ಲಾದ್ರೂ ಕಡೆ ಸ್ಟಾಪ್ ಆಗ್ಬೇಕಲ್ವಾ ಚೈನ್. ಈಗ ಭಗವಂತನ ಮಾಡಿದವ್ರು ಯಾರು ಅಂತ ನಾವು ಯಾರು ಅಂತ ಹೇಳಿದ್ರು ಅಂತ ತಿಳ್ಕೊಳ್ಳಿ, ಮತ್ತೆ ಅವನನ್ನ ಮಾಡಿದವ್ನು ಯಾರು ಅಂತ ಕೇಳ್ತೀವಿ. ಇದು ಸರಣಿ ಮುಗಿಯೋದಿಲ್ಲ. ಒಂದ್ ವೇಳೆ ಇದು ಮುಗಿಯೋದೇ ಇಲ್ಲ ಅಂದ್ರೆ ವಿಶ್ವ ಬ್ರಹ್ಮಾಂಡ ಅಸ್ತಿತ್ವದಲ್ಲಿ ಇರ್ತಿರ್ಲಿಲ್ಲ. ಅಸ್ತಿತ್ವದಲ್ಲಿ ಇದೆ, ಅದ್ರ ಅರ್ಥ ಅಂದ್ರೆ ಸೃಷ್ಟಿ ಮಾಡಿದವನು ಒಬ್ಬನೇ. ಅವನು ಸಮಯದ ಅಧೀನನಲ್ಲ, ಅವನು ಸಮಯಕ್ಕೆಲ್ಲ ಕಾಲಾತೀತ, ಅವನು ಸಮಯಕ್ಕೆಲ್ಲ ಮಿಗಿಲಾದವನು. ಅವನಿಗೆ ಸೃಷ್ಟಿ ಮಾಡೋನೇ ಅವನಿಗೆ ಯಾರು ಸೃಷ್ಟಿ ಮಾಡಿಲ್ಲ, ಯಾಕಂದ್ರೆ ಅವನು ಹುಟ್ಟು ಸಾವು ಎಲ್ಲೋಕ್ಕಿಂತ ಮಿಗಿಲಾದವನು. ಓಕೆ, ಅಂದ್ರೆ ಈ ಒಂದ್ ಪ್ರಶ್ನೆನೇ ಒಂದು ಅವಾಸ್ತವ ಅಂತ ಹೇಳಿ. ಅವಾಸ್ತವ.